ಇನ್ನೂ ಗುಟ್ಟಾಗಿಯೇ ಉಳಿದಿದೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಸಂಗತಿ. ಏಕೆಂದರೆ ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾಯಿತು, ಅವ್ರನ್ನ ಮನವೊಲಿಸಿದ್ದಾಯಿತು. ಮನವೊಲಿಕೆಗೆ ತೀವ್ರ ಸರ್ಕಸನ್ನು ಕೂಡ ಮಾಡಿದರು ಮುಖ್ಯಮಂತ್ರಿಗಳು. ಮಧ್ಯರಾತ್ರಿ ತನಕ ರಾಮಲಿಂಗಾರೆಡ್ಡಿಯವರ ಜೊತೆಗೆ CM DK ಚರ್ಚೆ ಮಾಡಿದರು. ಎಲ್ಲ ಸರಿ ಹೋಗಿದೆ ಅಂತ ಖುದ್ದು ರೆಡ್ಡಿಯವರೇ ಹೇಳ್ತಾರೆ. ಆದರೆ ರಾಜೀನಾಮೆ ವಾಪಸ್ ಬಗ್ಗೆ ಮಾತ್ರ ಅಂತಿಮ ನಿರ್ಧಾರವನ್ನು ರೆಡ್ಡಿಯವರು ಹೇಳಿಲ್ಲ. ಇನ್ನೂ ಕೂಡ ಅವ್ರಿಗೆ ಅಸಮಾಧಾನ ಅವರ ಮಾತಲ್ಲೇ ಕಾಣುತ್ತೆ. ನಿರ್ಧಾರ ಬದಲಾಯಿಸ್ತಾರಾ ಅಥವಾ ನಿರ್ಧಾರಕ್ಕೇ ಕಟ್ಟು ಬೀಳ್ತಾರಾ, ಅದೇ ಒಂದು ದೊಡ್ಡ ಪ್ರಶ್ನೆ. ಸೊ ಇದು ಸಂಗತಿ. ರಾಮಲಿಂಗಾರೆಡ್ಡಿ ಇನ್ನೂ ದೇವರೇ ಅಂತ 42 ಗಂಟೆ ಆಗಿದೆ. 42 ಗಂಟೆನಲ್ಲೇ ಒಬ್ಬ ಸಚಿವ ರಾಜೀನಾಮೆ, ಇನ್ನೊಬ್ಬ ಸಚಿವರ ಅಸಮಾಧಾನ. ತಮ್ಮ ಆತ್ಮೀಯ ವಲಯದ ಜೊತೆಗೂ ಕೂಡ ಮಾತಾಡಿದ್ರಂತೆ ರಾಮಲಿಂಗಾರೆಡ್ಡಿ. ಬೇಸರ ಮಾಡ್ಕೊಂಡ್ರಂತೆ, ಏನಿದೆ ಹಿಂಗೆಲ್ಲ ಆಗಿಬಿಟ್ರೆ, ನಾನೊಬ್ಬ ಹಿರಿಯ ಸಚಿವ ಇದ್ದೀನಿ, ಜೊತೆ ನನ್ನ ಆತ್ಮೀಯ ಬೇರೆ, ನಾವೆಲ್ಲ ಎಷ್ಟು ವರ್ಷದಿಂದ ಕಾಂಗ್ರೆಸ್ಸಲ್ಲಿರುವಂಥವ್ರು, ಹೀಗೆ ತಾವೇ ಮಾತು ಕೊಟ್ಟು ತಾವೇ ಅದನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಏನು ಅರ್ಥ ಅದು ಅಂತ ಕೂಡ ಅವ್ರು ಬೇಸರ ಮಾಡ್ಕೊಂಡ್ರಂತೆ. ಸೊ ಇವತ್ತು ಮತ್ತೆ ಆಪ್ತರು ಮತ್ತು ಮುಖಂಡರ ಜೊತೆ ಚರ್ಚೆ ಮಾಡ್ತಾರೆ. ನಾನು ಹೇಳ್ತಾ ಇದ್ದೆ ನಿನ್ನೆ, ಏನೇ ಅಸಮಾಧಾನ ಇದ್ದರೂ ಕೂಡ DK ಶಿವಕುಮಾರ್ ಅದನ್ನು ಸರಿ ಮಾಡ್ತಾರೆ ಅಂತ. ಯಾಕಂದರೆ ದೇವರೇ ಅಂತ ಬಂದಿದ್ದಾರೆ ಅಧಿಕಾರಕ್ಕೆ. ಈ ರೀತಿ ಆರಂಭದಲ್ಲೇ ವಿಘ್ನಗಳಿದಾವಲ್ಲ, ಅದನ್ನು ಗೊತ್ತದನ್ನು ಹೆಂಗೆ ಸರಿ ಮಾಡಬೇಕು ಅಂತ ಎಲ್ಲರನ್ನೂ ಕೂಡ ಮನವೊಲಿಸ್ತಾರೆ. ನಿನ್ನೆ ನೋಡಿ ಮುನಿಯಪ್ಪ, ಏನು ಬೆಳಗಿನ ತನಕ ಮುನಿಯಪ್ಪ, ಮಧ್ಯಾಹ್ನದ ಮೇಲೆ ಹ್ಯಾಪಿ ಅಪ್ಪ, ಹೆಂಗದು ನೋಡಿ. ಇದೀಗ ತಾನೇ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ CM DK ಅವರ ಜೊತೆಗೆ ನಾನು ಚರ್ಚೆ ಮಾಡಿದ್ದೀನಿ, ಮಧ್ಯರಾತ್ರಿ ನಮ್ಮ ಚರ್ಚೆ ಆಗಿದೆ, ಯಾವುದೇ ಬೇಸರ ಇಲ್ಲ, ಒಟ್ಟಿಗೆ ಊಟ ಕೂಡ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ ಅಲ್ವಾ, ನೋಡೋಣ, ವೆಯ್ಟ್ ಮಾಡಿ. ಏನು ಚರ್ಚೆ? 3 ಗಂಟೆ ಚರ್ಚೆ ಮಾಡಿ? ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದೆವು. 1 ಗಂಟೆಗೆ ಊಟ ಮಾಡಿಕೊಂಡು ಹೊರಟು ಅಷ್ಟೇ. ಸರ್, ಏನಾದ್ರು ಪೂರಕವಾಗಿದೆಯಾ? ಯಾಕೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ. ಅದೆಲ್ಲ ಏನು ಮಾತಾಡಲ್ಲ. ಏನು ಪ್ರಕಟ ಮಾಡ್ತೀರಾ ಅಂತ ಒಂದು ಕುತೂಹಲ ಇಡೀ ರಾಜ್ಯದ ಜನರ. ಈಗ ನಿನ್ನೆ ಶಿವಕುಮಾರು ನಾನು ಇಬ್ಬರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಪಾಸಿಟಿವ್ ಆಗಿದೆಯಾ ಹಂಗೆ? ಈಗ ಅದೆಲ್ಲ ಏನು ಮಾತಾಡಲ್ಲ. ಈಗ ಏನಾರ ಭೇಟಿ ಆಗ್ತೀರಾ ಸರ್? ಸುರ್ಜೇವಾಲ ಎಲ್ಲಿದ್ದಾರೆ, ಭೇಟಿ ಆಗ್ತೀರಾ? ನಿಮ್ಮನ್ನ ಯಾರು ಭೇಟಿ ಆಗ್ತಿದ್ದಾರಾ? ಇಲ್ಲ, ಇವತ್ತು ಏನು ನಂದೇನು ಪ್ರೋಗ್ರಾಮ್ ಏನಿಲ್ಲ, ಇಲ್ಲ ಆಫೀಸಲ್ಲೇ ಇರ್ತೀನಿ. ರಾತ್ರಿ ಫೋನಲ್ಲಿ ಮಾತಾಡಿದ್ರು ಅಂತಾರೆ. ಇಲ್ಲ ಇದ್ರೆ ಬಿಟ್ಟು ಬೇರೆ ಯಾರಾದರೂ ಇಲ್ಲ, ಯಾರು ನೆನ್ನೆ ಊರಲ್ಲಿ ಇರಲ್ವಲ್ಲ, ಅದರಿಂದ ಯಾರು ಮೀಟ್ ಮಾಡೋಕ್ಕೆ ಇವತ್ತು ಬಗೆಹರಿಬೋದು ಸರ್? ಗೊತ್ತಿಲ್ಲಪ್ಪ, ಹೇಳಿದ್ದೀನಿ, ಇವರು ಮಾತಾಡಿದ್ದೀನಿ, ಅವರು ತೀರ್ಮಾನ ತಗೊಂಡು. ನೀವು ಅದೇ ಸ್ಟ್ಯಾಂಡಲ್ಲಿ ಇದ್ದೀರಾ? ಏನು ಮಾತಾಡೋದಿಲ್ಲ. ನಾವೆಲ್ಲರೂ ಕೂಡ ಕೂತು ಮಾತಾಡಿದ್ದೀವಿ, ಪರಿಹಾರ ಆಗಿದೆ. ರಾಮಲಿಂಗಾರೆಡ್ಡಿ ಜೊತೆ ಚರ್ಚೆ ಆದಮೇಲೆ CM DK ಕೊಟ್ಟಿರುವಂಥ ಹೇಳಿಕೆ ಇದು. ನಾವೆಲ್ಲ 80ರಿಂದಲೂ ಕೂಡ ಸ್ನೇಹಿತರು. ನಾವು 1980ರಿಂದಲೂ ಕೂಡ ನಾವು ಸ್ನೇಹಿತರು, ನಾನು, ರಾಮಲಿಂಗಾರೆಡ್ಡಿ ಮತ್ತು ರೇವಣ್ಣ. ಈಗ ನಮ್ಮ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ರಾಮಲಿಂಗಾರೆಡ್ಡಿ ಮಿನಿಸ್ಟರ್ ಆಗಿರ್ಬೋದು, ಆದರೆ ನಮ್ಮ ಸ್ನೇಹಕ್ಕೆ ಭಾಳ ಹಳೆಯ ಇತಿಹಾಸ ಇದೆ. ರಾಮಲಿಂಗಾರೆಡ್ಡಿ ಏನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರಾ, ನಮ್ಮ ನೋವನ್ನು ತಾವು ಹೇಳ್ಕೊಂಡ್ರು, ಅದನ್ನು ಸರಿ ಮಾಡ್ತೀವಿ ಅಂತಾರೆ DK. ಅವರೇನು ಪಾರ್ಟಿ ಬಿಟ್ಟು ಹೊಂಟೋಯ್ತೀನಿ ಅಂತ ಏನು ಹೇಳಿದಾರ? ಅವ್ರ ನೋವನ್ನ ಹೇಳ್ಕೊಂಡಿದ್ದಾರೆ. ಮಿಸ್ಕಮ್ಯುನಿಕೇಷನ್, ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್, ವಿಲ್ ಸಾರ್ಟ್ ಇಟ್ ಔಟ್. ಡೋಂಟ್ ವರಿ, ನಾವೆಲ್ಲ ಫಸ್ಟ್ ಕ್ಲಾಸ್ ನಡೆಸ್ತೀವಿ, ನಡೀರಿ. ಒಳ್ಳೆ ಎಲ್ಲ ಸೀನಿಯರ್ ಲೀಡರ್ಸ್ಗೆ ಅವಕಾಶ ಕೊಟ್ಟಿದ್ದೀವಿ, ಎಲ್ಲ ಸರಿ ಮಾಡ್ತೀವಿ, ನಡೀರಿ. ನಾನು, ರಾಮಲಿಂಗಾರೆಡ್ಡಿ, ರೇವಣ್ಣ 80ರಿಂದ ನಾವೆಲ್ಲ ಫ್ರೆಂಡ್ಸು. ನಾನು ಪ್ರೆಸಿಡೆಂಟು, ಅವ್ರು ವರ್ಕಿಂಗ್ ಪ್ರೆಸಿಡೆಂಟ್. ನಾನು ಮಿನಿಸ್ಟ್ರು, ನಾನು ಚೀಫ್ ಮಿನಿಸ್ಟ್ರು, ಅವರು ಮಿನಿಸ್ಟ್ರು, ನಾವೆಲ್ಲ ಫ್ರೆಂಡ್ಸು. ಇದು ನೋಡಿ, ಇದು ಮಧ್ಯಾಹ್ನ 1 ಗಂಟೆ ಕೊಟ್ಟಿರುವಂಥ ಬೈಟ್ ಇದು. ನಾವೆಲ್ಲ ಫ್ರೆಂಡ್ಸ್ಗಳು, ನಾವೆಲ್ಲ ಹಳೆಯ ಫ್ರೆಂಡ್ಸ್ಗಳು ಅನ್ನುವಂಥ ಮಾತು. ಜೊತೆಗೆ ರಾಮಲಿಂಗಾರೆಡ್ಡಿಯವರು ಕೂಡ ಅದನ್ನೇ ಹೇಳ್ತಾರೆ. ಮುಖ್ಯಮಂತ್ರಿಯವರು ಏನು ಹೇಳ್ತಾರೋ ಅದನ್ನೇ ನಾನು ಕೂಡ ಹೇಳ್ತೀನಿ, ಅವ್ರೇನು ಹೇಳ್ತಾರೋ ಅದನ್ನೇ ನಾನು ಮಾಡ್ತೀನಿ, ಎಲ್ಲವೂ ಕೂಡ ನಿವಾರಣೆ ಆಗಿದೆ ಅಂತಾರೆ ರಾಮಲಿಂಗಾರೆಡ್ಡಿ. ಸರ್, ರಾಜೀನಾಮೆ ಸಲ್ಲಿಸಿದ್ರು ವಾಪಸ್ ತಗೊಳ್ತೀರಾ ಸರ್? ಅವ್ರೇನು ಹೇಳಿದ್ರು ನಮಗೆ? ಅವ್ರೇನು ಹೇಳಿದ್ರು ಅದೇ ನಾನು ಹೇಳೋದು. ಎಲ್ಲ ನಿವಾರಣೆ ಆಗಿದೆ ಹೋಗಿ.
ಕೊಟ್ರೆ ಸರ್ ವಾಪಸ್ ತಗೊಂತೀರಿ ಸರ್ ರಾಜೀನಾಮೆನ ಅದೇ ಖಾತೆಯಲ್ಲೇ ಮುಂದುವರಿತೀರಿ ಸರ್? ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನೋಡ್ತಾ ಇದ್ದೀರಿ, ನೀವು ಕೂಡ ನಾಯಕರ ಜೊತೆ ಮಾತಾಡಿದ್ದೀರಿ. ಎಷ್ಟರ ಮಟ್ಟಿಗೆ ಹೆಂಗಿದೆ ಅಂತಂತಂದರೆ ಯಾರೂ ಯಾವ ಗುಟ್ಟನ್ನು ಕೂಡ ಬಿಟ್ಕೊಡ್ತಿಲ್ಲ. ನಿನ್ನೆ ಇದೆಲ್ಲ ಅಲೆ ಎದ್ದಂಥ ಸಂದರ್ಭದಲ್ಲೇ, ಸುಂಟ್ರುಗಳೇ ಎದ್ದಂಥ ಸಂದರ್ಭದಲ್ಲೇ ನಾವು ಮಾತಾಡಿದ್ದೀವಿ, ಇದೆಲ್ಲವೂ ಕೂಡ ಸರಿಯಾಗುತ್ತೆ, ಇದು ಆರಂಭದ ಅಸಮಾಧಾನಗಳು ಮಾತ್ರ ಅಂತ. ಡಿ ಕೆ ಹೋಗಿದ್ದಾರೆ, ರಾತ್ರಿ ಜೊತೆ ಊಟ ಮಾಡಿದ್ದಾರೆ, ಮಧ್ಯಾಹ್ನ 1 ಗಂಟೆಗೆ ಪತ್ರಕರ್ತರ ಜೊತೆ ಮಾತಾಡಿದ್ರು, ಎಲ್ಲವೂ ಕೂಡ ಸಾಲ್ವ್ ಆಗಿದೆ, ಎಲ್ಲ ಕೂಡ ಸಾಲ್ವ್ ಆಗಿದೆ ಅಂತ ಡಿ ಕೆ ಅವರು ಹೇಳ್ತಾರೆ, ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ. ಆದರೆ ಈ ರಾಜೀನಾಮೆ ವಾಪಸ್ ಪಡಿತೀವೋ ಇಲ್ವೋ ಅದನ್ನು ಮಾತ್ರ ರಾಮಲಿಂಗಾರೆಡ್ಡಿ ಅದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ. ಏನು ನಡೆದಿದೆ ಹಾಗಾದರೆ, ಮುಂದೆ ಏನು ನಡೆಯೋದಿದೆ? ಖಂಡಿತ ರಂಗನಾಥ್, ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಬೆಳಗ್ಗೆ ಅವರ ಹೇಳಿಕೆಯನ್ನು ನೋಡ್ತಾ ಇದ್ರೆ ಇನ್ನೂ ಕೂಡ ಯಾವುದೇ ರೀತಿಯಾದ ಒಂದು ಅಂತಿಮ ನಿರ್ಧಾರ ಕೂಡ ಆದಂತೆ ಕಂಡು ಬರ್ತಾ ಇಲ್ಲ. ಖುದ್ದು ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ನಿನ್ನೆ ಮಾತುಕತೆಯನ್ನು ಕೂಡ ಮಾಡಿದ್ವಿ, ಆದರೆ ಏನನ್ನ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ, ವೆಯ್ಟ್ ಮಾಡೋಣ ಅಂತ ಹೇಳಿ. ಅಂದ್ರೆ ಇನ್ನೂ ಕೂಡ ಹೈಕಮಾಂಡ್ ನಾಯಕರಿಂದ ಈ ಖಾತೆ ಬದಲಾವಣೆಯ ಬಗ್ಗೆ ಅಂತಿಮವಾದ ನಿರ್ಧಾರ ಪ್ರಕಟವಾದಂತೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ಅವರು ರಾಜೀನಾಮೆಯನ್ನ ಕೊಟ್ಟಿರೋ ವಿಚಾರಕ್ಕೆ ಸ್ಟ್ಯಾಂಡ್ ಆಗಿ ನಿಲ್ಲುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈಗಾಗಲೇ ಮನೆಯಿಂದ ತೆರಳಿ ಖಾಸಗಿ ಸ್ಥಳಕ್ಕೆ ಕೂಡ ಆಪ್ತರನ್ನ ಭೇಟಿ ಕೂಡ ತೆರಳಿದ್ದಾರೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಾಸನ ಇನ್ನೂ ಕೂಡ ಗುಟ್ಟಾಗಿಯೇ ಉಳಿದಿದೆ. ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಸಾಕಷ್ಟು ಒಲವನ್ನು ಕೂಡ ಹೊಂದಿದ್ರು. ಅದಕ್ಕೆ ಪೂರಕವಾದಂತೆ ಅವರು ಮಾತನ್ನು ಕೂಡ ಕೊಟ್ಟಿದ್ರು, ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಬೇಸರದಿಂದ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ನಿನ್ನೆ ತಡರಾತ್ರಿವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಅಂತಿಮ ನಿರ್ಧಾರ ಪ್ರಕಟವಾದಂತೆ ಕಂಡು ಬರ್ತಾ ಇಲ್ಲ. ಯಾಕೆಂದ್ರೆ ಈಗಾಗಲೇ ಒಂದಷ್ಟು ಮಾಹಿತಿಗಳ ಪ್ರಕಾರ ಹೈಕಮಾಂಡ್ ನಾಯಕರು ಅದೇ ಖಾತೆಯಲ್ಲಿ ಮುಂದುವರಿಸಬೇಕು ರಾಮಲಿಂಗಾರೆಡ್ಡಿ ಅವರನ್ನ, ಯಾವುದೇ ರೀತಿಯಾಗಿ ಬದಲಾವಣೆ ಮಾಡಲ್ಲ ಅನ್ನೋ ಒಂದು ಸಂದೇಶವನ್ನ ಇಲ್ಲೇ ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದರಂತೆ ಖಾತೆಯನ್ನ ಬದಲಾವಣೆ ಮಾಡ್ಲಿಕ್ಕಂತೂ ಹೋಗಲ್ಲ, ಈಗ ಸದ್ಯಕ್ಕೆ ಅನೌನ್ಸ್ ಮಾಡಿರುವಂಥ ಖಾತೆಗಳನ್ನ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವ್ರನ್ನ ಯಾವ ರೀತಿಯಾಗಿ ಮನವೊಲಿಕೆ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಒಂದು ಕಡೆ ಇವತ್ತು ಮತ್ತೆ ಹೈಕಮಾಂಡ್ ನಾಯಕರಲ್ಲಿ ಸುರ್ಜೇವಾಲಾ ಕೂಡ ಇಲ್ಲೇ ಇದ್ದಾರೆ, ಅವರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. ಮತ್ತೊಂದು ಸುತ್ತಿನ ಮಾತುಕತೆ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಪೂರಕವಾಗಿ ಹೆಚ್ಚುವರಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ನೀಡ್ತಾರಾ, ಇಲ್ಲ ಬೇರೆ ಏನಾದ್ರೂ ಖಾತೆಯನ್ನ ಬದಲಾವಣೆ ಮಾಡ್ತಾರ ಅಂತ ಕಾದು ನೋಡಬೇಕಾಗಿರುವಂತದ್ದು ಸದ್ಯದ ಪರಿಸ್ಥಿತಿಯನ್ನು ನೋಡ್ತಿದ್ರೆ. ರಾಮಲಿಂಗಾರೆಡ್ಡಿ ಅವರ ಹೇಳಿಕೆಯನ್ನು ಕೂಡ ನೋಡ್ತಾ ಇದ್ರೆ ಯಾವುದೇ ರೀತಿಯಾಗಿ ಆ ಗೊಂದಲ ಏನಿತ್ತು, ಗೊಂದಲ ಬಗೆಹರಿದಂತೆ ಕಂಡು ಬರ್ತಾ ಇಲ್ಲ. ಮುಖ್ಯಮಂತ್ರಿಯವರು ಏನೇ ಹೇಳಿಕೆಯನ್ನು ಕೊಡ್ಬೋದು, ಈಗ ನಾನು ಅವರ ಸ್ನೇಹಿತರು ಎಲ್ಲ ಒಂದು ಕುಟುಂಬ ಇದ್ದಂತೆ, ಆದರೂ ಕೂಡ ರಾಮಲಿಂಗಾರೆಡ್ಡಿ ಅವರು ಇವತ್ತಿನ ಹೇಳಿಕೆಯನ್ನು ನೋಡ್ತಾ ಇದ್ರೆ, ಬೆಳಗಿನ ಹೇಳಿಕೆಯನ್ನು ನೋಡ್ತಾ ಇದ್ರೆ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಒಂದು ರಾಜೀನಾಮೆಯ ಗೊಂದಲ ಹೈಡ್ರಾಮಾ ಮುಗಿದಂತೆ ಕಂಡು ಬರ್ತಾ ಇಲ್ಲ. ಇನ್ನೂ ಕೂಡ ರಾಮಲಿಂಗಾರೆಡ್ಡಿ ಅವರು ಬೇಸರದಲ್ಲಿ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಅವರಿಗೂ ಬೆಂಗಳೂರು ನಗರಾಭಿವೃದ್ಧಿಯ ಮೇಲೆ ಸಾಕಷ್ಟು ಒಲವನ್ನು ಹೊಂದಿರು ಸಿಗುತ್ತೇನೆ ನಿರೀಕ್ಷೆಯಲ್ಲೂ ಕೂಡ ಇತ್ತು. ಕೊನೆ ಹಂತದಲ್ಲಿ ಅವರ ಕೈ ತಪ್ಪಿರೋ ಹಿನ್ನೆಲೆಯಲ್ಲಿ ಆ ಒಂದು ಖಾತೆ ಬೇರೆ ಖಾತೆನ ಅವರು ತೆಗೆದುಕೊಳ್ಳಲಿಕ್ಕೆ ಒಪ್ಪುವಂತ ರೀತಿ ಕಂಡು ಬರ್ತಾ ಇಲ್ಲ. ನಿನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಆತ್ಮಸಾಕ್ಷಿಯ ವಿರುದ್ಧವಾಗಿ ನನಗೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ. ಅದೇ ರೀತಿಯಾಗಿ ಆ ಒಂದು ಖಾತೆಗೆ ಎಷ್ಟೇ ಕೂಡ ಒತ್ತಾಯವನ್ನು ಕೂಡ ಮಾಡಿದ್ರು ಕೂಡ ಅವರು ಒಪ್ಕೊಳ್ಳುವಂಥ ಸಾಧ್ಯತೆ ಕೂಡ ಕಡಿಮೆ ಇದೆ. ನಿನ್ನೆ ರಾತ್ರಿಯೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಡಿ ಕೆ ಶಿವಕುಮಾರ್ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅನ್ನೋ ಕೂಡ ಮಾಹಿತಿ ಲಭ್ಯವಾಗಿದೆ. ಆದರೂ ಕೂಡ ನೀವು ಯಾವ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಅದರ ಮೇಲೆ ನಾನು ನಿರ್ಧಾರವನ್ನು ಪ್ರಕಟವನ್ನು ಮಾಡ್ತೀನಿ ಅಂತೇಳಿ ನಿನ್ನೆ ನಡೆದಂಥ ಮಾತುಕತೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂತು. ಸುಮಾರು 3 ಗಂಟೆಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರು ಚರ್ಚೆ ನಡೆಸ್ತಾರೆ, ಆದರೂ ಕೂಡ ಅಂತಿಮವಾದ ನಿರ್ಧಾರ ಪ್ರಕಟವಾಗಿಲ್ಲ. ಹಾಗಾಗಿ ಮಧ್ಯಾಹ್ನದ ಹೊತ್ತಿಗಾಗಿ ಈಗ ಆಪ್ತರು, ಅವರ ಕಾರ್ಯಕರ್ತರು, ಮುಖಂಡರ ಭೇಟಿಯ ಬಳಿಕ ಒಂದು ಅಂತಿಮ ನಿರ್ಧಾರವನ್ನು ರಾಮಲಿಂಗಾರೆಡ್ಡಿ ಅವರು ಪ್ರಕಟ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಒಂದು ವೇಳೆ ಅದೇ ಜಲಸಂಪನ್ಮೂಲ ಖಾತೆಯಲ್ಲಿ ಸುನಿಲ್ ಈಗ ನಿನ್ನೆ ಇವರು ರಾಜೀನಾಮೆ ಕೊಡ್ತೀನಿ ಅಂತಂದ್ರು, ಕೊಟ್ಟೇ ಬಿಟ್ರು. ಅದಾದ್ಮೇಲೆ ನೋಡಿ ಜೊತೆಗೆ ಈ ಮಧ್ಯಾಹ್ನದಷ್ಟೊತ್ತಿಗೆ ಶುರುವಾಯಿತು ಮುನಿಯಪ್ಪನವ್ರದ್ದು ಈ ಮುನಸು. ನೋಡಿ ಯಾರ್ಯಾರನ್ನ ಬಿಟ್ಟು ಹೆಂಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಡಿ ಕೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇವ್ರ ಮನೆಗೆ ಖುದ್ದು ಅವರೇ ಹೋಗಿ ಸರಿ ಮಾಡಿದರು. ಹೈಕಮಾಂಡ್ ನಾಯಕರನ್ನ ಬಿಟ್ಟು ಮುನಿಯಪ್ಪನವ್ರನ್ನ ಸರಿ ಮಾಡಿದರು. ಇದ್ರ ಹಿಂದಿರುವಂಥ ಮ್ಯಾಜಿಕ್ ಏನು ಅಂತ ಸಂಕ್ಷಿಪ್ತವಾಗಿ. ಅಲ್ಲ, ಈಗ ಹೈಕಮಾಂಡ್ ನಾಯಕ ಈಗ ಪ್ರಮುಖವಾಗಿ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸಂದೇಶವನ್ನ ಕೂಡ ರವಾನೆ ಮಾಡ್ತಾ ಇದ್ದಾರೆ, ಮತ್ತೆ ಎಚ್ಚರಿಕೆ ಹೆಜ್ಜೆಯನ್ನು ಕೂಡ ಇರ್ತಾರೆ. ಇಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರವಾಗಿದೆ. ಹಾಗಾಗಿ ಹೈಕಮಾಂಡ್ ಏನ್ ಸಂದೇಶವನ್ನ ಕೊಟ್ಟಿರುತ್ತೆ ಅದಕ್ಕೆ ನಾನು ಸೇರಿದಂತೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು. ಈಗ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿರುವಂತದ್ದು ಹೈಕಮಾಂಡ್, ಸಚಿವರನ್ನ ಮಾಡಿರುವಂತದ್ದು ಹೈಕಮಾಂಡ್. ಹಾಗಾಗಿ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅದಕ್ಕೆ ಬದ್ಧರಾಗಿರಬೇಕು. ಬದಲಾದ ಒಂದಷ್ಟು ರಾಜಕೀಯ ಸನ್ನಿವೇಶದಲ್ಲಿ ಏನೇ ಮಾತುಕತೆ ಮಾತನ್ನು ಕೊಟ್ಟಿದ್ರು ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ಅನ್ನೋ ಒಂದು ಸಂದೇಶ ರವಾನೆಗೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರುವಂತದ್ದು. ರಂಗನಾಥ್, ಎಸ್, ಧನ್ಯವಾದ ಆತ್ಮಲ್ಲ ಮಾಹಿತಿಗೆ.